ವಿಜಯೇಂದ್ರ ವಿರುದ್ಧ ಕೇಸರಿ ಕಲಿಗಳು ಮತ್ತೆ ಸಮರವನ್ನ ಸಾರಿದ್ದಾರೆ. ರೆಬಲ್ ಮೀಟಿಂಗ್ನಲ್ಲಿ ಅಸಲಿಗೆ ನಡೆದ ಚರ್ಚೆಗಳೇನು ಹಾಗಾದ್ರೆ? ಎಸ್, ವಿಜಯೇಂದ್ರ ವಿರುದ್ಧ ಕೇಸರಿ ಕಲಿಗಳು ಮತ್ತೆ ಸಮರವನ್ನ ಸಾರಿದ್ದಾರೆ. ರೆಬಲ್ ಮೀಟಿಂಗ್ನಲ್ಲಿ ಅಸಲಿಗೆ ನಡೆದ ಚರ್ಚೆಗಳೇನು? ಅಶ್ವವೇಗ ನ್ಯೂಸ್ನಲ್ಲಿ ರೆಬಲ್ಸ್ ಟೀಮ್ನ ಎಕ್ಸ್ಕ್ಲೂಸಿವ್. ಪಕ್ಷದ ಸಭೆಗೆ ಗೈರು, ಬಿಜೆಪಿ ಸಾರಥಿ ವಿರುದ್ಧ ತಂತ್ರ. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದ ಮೀಟಿಂಗ್. ಬಿವೈವಿ ವಿರುದ್ಧವಾಗಿ ಹಾಗಾದ್ರೆ ರಣತಂತ್ರವನ್ನ ರೂಪಿಸ್ತಾ ಇದ್ದಾರಾ? ವಿಜಯೇಂದ್ರ ಸಭೆಗಳಲ್ಲಿ ಭಾಗಿಯಾಗೋದು ಬೇಡ ಅಂತ ನಿರ್ಣಯವನ್ನ ತೆಗೆದುಕೊಂಡಿದ್ದಾರಾ? ನಮ್ಮ ನಿಯೋಗ ವರಿಷ್ಠರನ್ನ ಭೇಟಿ ಮಾಡುವುದು ಬೇಡ, ನೂತನ ರಾಷ್ಟ್ರೀಯ ಅಧ್ಯಕ್ಷರಿಗೆ ದೂರು ನೀಡುವುದು ಬೇಡ, ವರಿಷ್ಠರೇ ರಾಜ್ಯದ ಪರಿಸ್ಥಿತಿ ಕೇಳಿದ್ರೆ ಮಾತ್ರ ವಿವರಣೆಯನ್ನ ಕೊಡ್ಲಿಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರಾ? ಕಾರ್ಯಕಾರಿಣಿಯಲ್ಲಿ ಬಿವೈ ವಿಜಯೇಂದ್ರ ಶಕ್ತಿ ಪ್ರದರ್ಶನ. ಇಂಥ ಸಭೆಗೆ BL1 BL2ಗಳಿಗೆ ಕರೆಯುವ ಅಗತ್ಯತೆ ಇರಲಿಲ್ಲ. ರಾಜ್ಯದಲ್ಲಿ ಸರಿಯಾಗಿ ಪಕ್ಷ ಸಂಘಟನೆ ಆಗ್ತಾ ಇಲ್ಲ. ಮೌನಕ್ಕೆ ಜಾರಿ ರೆಬಲ್ಸ್ಗಳಿಂದ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ರಾಜ್ಯದ ರೆಬಲ್ಸ್ಗಳಿಗೆ ಮಣೆ ಹಾಕ್ತಾರಾ ನಿತಿನ್ ನವೀನ್? ವಿಜಯೇಂದ್ರ ವಿರುದ್ಧ ಕೇಸರಿ ಕಲಿಗಳು ಮತ್ತೆ ಸಮರವನ್ನ ಸಾರ್ತಾ ಇದ್ದಾರಾ? ಸೈಲೆಂಟ್ ಆಗಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರಾ? ರೆಬಲ್ ಮೀಟಿಂಗ್ ನಲ್ಲಿ ಅಸಲಿಗೆ ನಡೆದ ಚರ್ಚೆಗಳೇನು? ಅಶ್ವವೇಗ ನ್ಯೂಸ್ನಲ್ಲಿ ರೆಬಲ್ಸ್ ಟೀಮ್ನ ಎಕ್ಸ್ಕ್ಲೂಸಿವ್. ಪಕ್ಷದ ಸಭೆಗೆ ಗೈರು, ಬಿಜೆಪಿ ಸಾರಥಿಯ ವಿರುದ್ಧ ತಂತ್ರ. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದ ಮೀಟಿಂಗ್. ಬಿವೈವಿ ವಿರುದ್ಧ ಮತ್ತೊಂದು ಸುತ್ತಿನ ಸೈಲೆಂಟ್ ಸಮರ. ಅಧ್ಯಕ್ಷರ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹೀಗಾಗಿ ವಿಜಯೇಂದ್ರ ಸಭೆಗಳಲ್ಲಿ ಭಾಗಿಯಾಗುವುದು ಬೇಡ, ನಮ್ಮ ನಿಯೋಗ ವರಿಷ್ಠರನ್ನ ಭೇಟಿ ಮಾಡುವುದು ಬೇಡ. ವಿಜಯೇಂದ್ರ ವಿರುದ್ಧ ಕೇಸರಿ ಕಲಿಗಳು ಮತ್ತೆ ಸಮರವನ್ನ ಸಾರ್ತಾ ಇದ್ದಾರಾ? ಅದು ಕೂಡ ಬಹಳ ಸೈಲೆಂಟ್ ಆಗಿ ಒಂದು ಸಮರವನ್ನ ಸಾರ್ತಾ ಇದ್ದಾರೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಈ ಒಂದು ಕಾರ್ಯಕಾರಿಣಿ ಸಭೆಗೆ ಗೈರಾಗಿದ್ರು, ಆದರೆ ಖಾಸಗಿ ಸಭೆಗೆ ಮಾತ್ರ ಹಾಜರಾಗಿದ್ರು. ಆ ಒಂದು ಖಾಸಗಿ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಿದ್ದಾರೆ ಅನ್ನೋ ಕುತೂಹಲ ಕೂಡ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಈ ಒಂದು ಕಾರ್ಯಕಾರಿಣಿ ಸಭೆ ಬಿಜೆಪಿ ಅವರು ಏನು ಮಾಡಿದ್ರು, ಆ ಒಂದು ಕಾರ್ಯಕಾರಿಣಿ ಸಭೆಗೆ ಈ ಒಂದು ರೆಬಲ್ಸ್ ಟೀಮ್ ಅಲ್ಲಿ ಯಾರೂ ಕೂಡ ಹೋಗಿರಲಿಲ್ಲ. ಆದ್ರೆ ಒಂದು ಖಾಸಗಿ ಸಭೆಗೆ ಮಾತ್ರ ಹಾಜರಾಗಿದ್ರು. ಆ ಒಂದು ಖಾಸಗಿ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯ್ತು ವಿವೇಕ್? ಈಗಾಗಲೇ ಏನು ಮೊನ್ನೆ ಅಷ್ಟೇ ಕಾರ್ಯಕಾರಿಣಿ ಸಭೆ ಕೂಡ ನಡೀತು. ಆ ಕಾರ್ಯಕಾರಿಣಿ ಸಭೆಗೆ ಕೇಂದ್ರದ ನಾಯಕರಾದಂತಹ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಕೂಡ ಬಂದಿದ್ರು, ಕೇಂದ್ರ ಸಚಿವರು. ಜೊತೆಗೆ ಒಂದಿಷ್ಟು ರಾಧಾ ಮೋಹನ್ ದಾಸ್ ಅವರು ಕೂಡ ಬಂದಿದ್ರು. ಜೊತೆಗೆ ರಾಜ್ಯದ ಎಲ್ಲಾ ನಾಯಕರುಗಳು ಕೂಡ ಭಾಗಿಯಾಗಿದ್ರು. ಆದ್ರೆ ರೆಬಲ್ಸ್ ಟೀಮ್ ಮಾತ್ರ ಕಂಪ್ಲೀಟ್ಲಿ ಗೈರಾಗಿತ್ತು. ಇದು ಒಂದಿಷ್ಟು ಕುತೂಹಲ ಮೂಡಿಸಿತ್ತು. ಜೊತೆಗೆ ಅದೇ ದಿನ ಬೊಮ್ಮಾಯಿ ಅವರ ಮಗಳ ನಿಶ್ಚಿತಾರ್ಥ ಕೂಡ ಇತ್ತು. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭೇಟಿ ನೀಡುತ್ತಾರೆ ರೆಬಲ್ಸ್ ಟೀಮ್. ಆದ್ರೆ ಇಲ್ಲಿ ಪಕ್ಷದ ಕಾರ್ಯಕ್ರಮಕ್ಕೆ ಬರೋದಿಲ್ಲ. ಇದಾದ ಬಳಿಕ ಅದೇ ದಿನ ರಾತ್ರಿ ಒಂದು ಖಾಸಗಿ ಜಾಗದಲ್ಲಿ ಒಂದು ಸಭೆ ಕೂಡ ನಡೆಸ್ತಾರೆ ರೆಬಲ್ಸ್ ಟೀಮ್ಗಳು. ಆ ಸಭೆಯಲ್ಲಿ ಒಂದಿಷ್ಟು ನಿರ್ಧಾರಗಳನ್ನ ಕೂಡ ಕೈಗೊಳ್ತಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಈ ತರ ವಿಜೇಂದ್ರ ನೇತೃತ್ವದ್ದು ನಾವ್ ಯಾವ್ದು ಹೋಗೋದ್ ಬೇಡ ಅನ್ನೋ ಒಂದಿಷ್ಟು ನಿರ್ಧಾರ. ಜೊತೆಗೆ ಅಲ್ಲಿ BL1 BL2ಗಳಿಗೆ ಆ ಕಾರ್ಯಕಾರಿಣಿ ಸಭೆಗೆ ಕರೆಯುವಂತ ಅಗತ್ಯತೆ ಇರಲಿಲ್ಲ. ಜೊತೆಗೆ ಪಕ್ಷ ಸಂಘಟನೆ ಯಾವ್ದು ಕೂಡ ವಿಜೇಂದ್ರ ಅವರು ಮಾಡ್ತಾ ಇಲ್ಲ. ಕೇವಲ ಈ ರೀತಿ ಸಮಾವೇಶ ಮಾಡಿದ್ರೆ ಪಕ್ಷ ಸಂಘಟನೆ ಆಗಲ್ಲ ಅನ್ನೋ ಒಂದಿಷ್ಟು ವಿಚಾರಗಳ ಪೈಕಿ ಚರ್ಚೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಪ್ರಮುಖವಾದ ಅಂಶ ಅಂದ್ರೆ ಎಲ್ಲದಕ್ಕೂ ಕೂಡ ಮೌನವಾಗಿ ಇರೋಣ, ರೆಬಲ್ಸ್ ಎಲ್ಲೂ ಕೂಡ ಆಕ್ಟಿವ್ ಆಗಿ ಕಾಣಿಸ್ಕೊಳ್ಳೋದು ಬೇಡ. ಒಂದು ವೇಳೆ ಹೈಕಮಾಂಡ್ ನಾಯಕರು ವರಿಷ್ಠರು ಏನಾದ್ರೂ ಅವರೇ ನಮ್ಮನ್ನ ಕರೆಸಿ ಕೇಳಿದರೆ ಮಾತ್ರ ನಾವು ಇದಕ್ಕೆ ಈ ವಿಚಾರಗಳನ್ನ ಎತ್ತಿ ಪ್ರಸ್ತಾಪ ಮಾಡಿ ಹೈಕಮಾಂಡ್ ಬಳಿ ಹೋಗೋಣ. ಇಲ್ಲದಿದ್ದರೆ ನಾವಾಗೆ ಹೋಗಿ ಹೈಕಮಾಂಡ್ ನಾಯಕರು ಅಥವಾ ನೂತನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನವೀನ್ ಅವರಿಗೆ ಹೋಗಿ ಭೇಟಿ ಮಾಡೋದು ಬೇಡ ಎಂಬ ಒಂದಿಷ್ಟು ನಿರ್ಧಾರಗಳನ್ನು ಕೂಡ ಈಗಾಗಲೇ ರೆಬಲ್ಸ್ ತಂಡದವರು ತೆಗೆದುಕೊಂಡಿದ್ದಾರೆ. ಸಾಹಿತ್ಯ. ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ.